ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್ ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಗೈಸ್, ಬೆಳಗ್ಗೆನೆ ಎದ್ದೆ. ಎಂತ ಮಾಡೋದು, ಆ್ಯಕ್ಚುಲಿ ಇವತ್ತು ಏನು ತಿಂಡಿ ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ಸೊ ಏನೋ ಒಂದು ಯೋಚನೆ ಮಾಡಿಕೊಂಡು ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕಾಯಿಸ್ಕೊಂಡು ಬಿಸಿನೀರು ಕುಡಿತಾ ಇದ್ದೀನಿ. ಹನಿ ಮತ್ತು ಲೆಮನ್ನು ಸಣ್ಣ ಆಗಬೇಕು ಅಂತಲೇ ಕುಡಿತಾ ಇದ್ದೀನಿ. ಆದರೆ ಗೊತ್ತಿಲ್ಲ, ಬಿ ಪಾಸಿಟಿವ್ ಅಂದ್ಕೊಂಡು ಏನೋ ಒಂದು ಮಾಡೋ ಕೆಲಸದಲ್ಲಿ ಶ್ರದ್ಧೆಯಿಂದ ದಿನ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಕಾಫಿ ಟೀ ಸ್ಕಿಪ್ ಮಾಡೋಣ ಅಂತ ಇದ್ದೀನಿ, ಆದರೆ ಆಗ್ತಾಯಿಲ್ಲ. ಗೈಸ್, ನಾನು ಆವಾಗಲೇ ಎದ್ದೆ, ಕಿಚನಲ್ಲಿ ಕೆಲಸ ಮಾಡ್ತಾ ಇದ್ದೆ. ನೋಡಿ, ಅಷ್ಟು ಬೆಳಕಿದೆ. ರಾತ್ರಿ ಪೂರ ಮಳೆ ಊದಿದ, ಇನ್ನೂ ಮೋಡ ಇದೆ. ನೇಚರ್ ನೋಡ್ತಾ ಇದ್ದರೆ, ಸುಮ್ಮನೆ ಕೂತಿದ್ರೆ ಏನಾದರೂ ತಲೆಗೆ ಬರುತ್ತೆ, ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಇಳಿತಾ ಇರುತ್ತೆ. ಸೊ ಹಾಗಾಗಿ ನಾನು ಎಂಟಿಯಾಗಿ ಕೂರೋಕ್ಕೆ, ಐಡಲ್ ಆಗಿ ಕೂರೋಕ್ಕೆ ಇಷ್ಟಪಡೋದಿಲ್ಲ. ಸೊ ಇವತ್ತು ತಿಂಡಿನ ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ತಲೆಗೆ ಏನೇನೆಲ್ಲ ಯೋಚನೆ ಹೋಗಿ ಕೊನೆಗೆ ಬಂದಿದ್ದು ನನ್ನ ಕಣ್ಣಲ್ಲಿ ನೀರು ಅಷ್ಟೆ. ಸೊ ಇವತ್ತು ನಾನು ಪಲಾವ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಎಲ್ಲವುದು ಚಾಪ್ ಮಾಡಿಕೊಂಡೆ. ವೆಜಿಟೇಬಲ್ಸು ಎಲ್ಲ ಅಂದರೆ ಎಲ್ಲ ಅಲ್ಲ, ಆಲೂಗೆಡ್ಡೆ, ಕ್ಯಾರೆಟು, ಈರುಳ್ಳಿ, ಟೊಮೆಟೊ ಇದನ್ನೆಲ್ಲ ಚಾಪ್ ಮಾಡಿಕೊಂಡು, ಸೊ ಈಗ ಎಂಥ ಒಗ್ಗರಣೆ ಹಾಕೋಣ ಅಂದ್ಬಿಟ್ಟು ಕುಕ್ಕರ್ ಇಟ್ಟಿದ್ದೀನಿ. ನೋಡಿ, ಬನ್ನಿ ಫಸ್ಟು ಪಲಾವ್ ಮಾಡೋಣ. ನೆನ್ನೆನೇ ಆ್ಯಕ್ಚುಲಿ ಸ್ನಾನ ಮಾಡಿದ ತಕ್ಷಣ ದೇವ್ರ ಸಾಮಾನೆಲ್ಲ ಬೆಳಗಿಟ್ಟಿದ್ದೀನಿ ಅಲ್ಲ, ಸೊ ಬೇಗ ತಿಂಡಿ ಮಾಡಿಬಿಡೋಣ ಅಂದ್ಬಿಟ್ಟು ತಿಂಡಿ ಮಾಡಾದಮೇಲೆ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡೋಣ ಅಂದ್ಕೊಂಡು ಫಸ್ಟ್ ಬಂದು ನೋಡಿ ಪಲಾವ್ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಜೊತೆಲೆ ಕಾಫಿ ಇಟ್ಕೊಂಡೆ. ಬಿಕಾಸ್ ನಿಮಗೆಲ್ಲ ಗೊತ್ತಲ್ಲ, ಕಾಫಿ ಟೀ ಅಂದರೆ ನನಗೆ ಎಷ್ಟು ಸಲ ಕೊಟ್ಟರು ಕುಡಿತೀನಿ. ಏನೋ ಕುಡಿಬಾರ್ದು ಅಂತ ಅನಿಸೋದೇ ಇಲ್ಲ, ಇದೊಂದು ಸಲ ಕುಡಿದು ಬಿಡೋಣ ಅಂತ ಫೀಲ್ ಆಗುತ್ತೆ. ಸೊ ಹೀಗೆ ಮಾಡ್ಕೊಂಡು ಅದು ಎಷ್ಟು ಸಲ ಕುಡಿತೀನೋ ಸಮ್ಟೈಮ್ಸ್ ನನಗೆ ಬೇಜಾರಾಗ್ಬಿಡುತ್ತೆ, ಏನಿದು ಇಷ್ಟೊಂದು ಕುಡಿತೀನಲ್ಲ ಅಂತ. ಗೈಸ್, ಕಾಫಿ ರೆಡಿ ಆಯಿತು, ಕುಡಿಯೋಣ. ಕುಕ್ಕರ್ಗೆ ವಿಸಲ್ ಹಾಕಿದ್ದೀನಿ, 3 ವಿಸಲ್ ಬರಲಿ ಅಥವಾ 2. ಲೈಫಲ್ಲಿ ನನಗೆ ಅನಿಸೋದು ಒಂದೇ, ನಾನು ಎಲ್ಲರಿಗೂ ಮನಸಾರ ನನ್ನ ಕೈಲಿ ಆಗಿದ್ದನ್ನು ಮಾಡೋಣ ಅಂದ್ಬಿಟ್ಟು ಎಷ್ಟು ಪ್ರೀತಿಯಿಂದ ಆ್ಯಂಡ್ ನನ್ನ ಕಷ್ಟ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಮಾಡ್ತೀನಿ. ಆದರೆ ಇನ್ ರಿಟರ್ನ್ ನನಗೆ ಮಾಡೋರು ಯಾರೂ ಇಲ್ವಲ್ಲ ಅಂತ ಯೋಚನೆ ಆಗತ್ತೆ. ಬಟ್ ಹಿಂಗೆ ಯೋಚನೆ ಮಾಡುವಾಗಲೇ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿಯೋದು. ಒಂದು ವಿಸಲ್ ಆಯಿತು, ಇನ್ನೊಂದು ಬರಲಿ, ಅಷ್ಟೊತ್ತಿಗೆ ನಾವು ಕಾಫಿ ಕುಡಿದು ಮುಗಿಸೋಣ. ಆ್ಯಂಡ್ ನಿಮ್ಗೆ ಹೇಳ್ತಾ ಇದ್ದೆ ಅಲ್ಲ, ಹೌದು, ನಾನು ಎಲ್ಲರಿಗೂ ಹೆಲ್ಪ್ ಮಾಡೋ ಥರ ಯಾಕೆ ಬೇರೆಯವರು ನನಗೆ ಹೆಲ್ಪ್ ಮಾಡಬೇಕು, ಇವಳು ಮುಂದೆ ಬರಲಿ ಅಂತ ಯಾಕೆ ವಿಶ್ ಮಾಡಲ್ಲ ಅಂತ ಫೀಲ್ ಆಗುತ್ತೆ. ಬಟ್ ಆವಾಗ ಅನಿಸುತ್ತೆ, ಕೆಲವೊಬ್ಬರಿಗೆ ತಾವಷ್ಟೇ ಬೆಳಿಬೇಕು ಅನ್ನೋದು ಮನಸ್ಸಿರುತ್ತೆ. ಸೊ ಇನ್ನೊಬ್ಬರು ಬೆಳೆಯೋದು ನೋಡೋಕ್ಕೆ ಇಷ್ಟಪಡಲ್ಲ. ಸೊ ಹಾಗಾಗಿ ಈ ರೀತಿ ಎಲ್ಲ ಆಗುತ್ತೆ ಅನ್ನೋದು ನನಗೆ ಫೀಲ್ ಆಗುತ್ತೆ. ಎರಡು ವಿಸಲ್ಲು ಆಯಿತು, ಪಲಾವು ಮಾಡಾಯಿತು. ನಾವೀಗ ಮೇಲ್ಗಡೆ ಹೋಗಿ ಬೇರೆ ಕೆಲಸ ಮಾಡಿಕೊಂಡು ಬೇಗ ಬೇಗ ಸ್ನಾನ ಮಾಡ್ಕೊಂಡು ಬರೋಣ, ಆಯಿತಾ? ಮೇಲೆ ಬಂದಮೇಲೆ ನೆನಪಾಯಿತು, ಚಿಂಟುದು ಯೂನಿಫಾರ್ಮ್ ಬಟ್ಟೆ ಐರನ್ ಮಾಡಿಲ್ಲ ಅಂತ. ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲಿ ಅವನಿಗೆ ಲೇಟ್ ಆಗ್ಬೋದು ಅಂದ್ಕೊಂಡು ಫಸ್ಟೇ ಮಾಡಿಟ್ಬಿಡೋಣ ಅಂದ್ಕೊಂಡು ಮಾಡಿಟ್ಟೆ. ಆಮೇಲೆ ನಮ್ಮ ಚಿಂಟುನು ಎದ್ದೋಳಿಸ್ದೆ, ಅವನಿಗೆ ಸ್ವಲ್ಪ ಅಸೈನ್ಮೆಂಟ್ಸ್ ವರ್ಕ್ ಎಲ್ಲ ಇತ್ತು. ಸೊ ಹಾಗಾಗಿ ಎದ್ದೋ ಪುಟ ಟೈಮ್ ಆಯಿತು ಅಂತ. ಎದೋ ಬೇಬಿ, ಆಯಿತು ಟೈಮ್ 2:15. ಗೈಸ್, ಸ್ನಾನ ಆಯಿತು, ಟೈಮ್ ಆಗಿದೆ. ಬಟ್ ಬೇರೆ ಕೆಲಸ ಎಲ್ಲ ಮಾಡಿದ್ದೀನಿ. ಸೊ ಓಕೆ, ಈಗ ಹೋಗಿ ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು, ಹೂವು ಎಲ್ಲ ಮುಡಿಸಿ ಅಷ್ಟೇ. ಸೊ ಅದಕ್ಕೂ ಮುಂಚೆ ಆ್ಯಕ್ಚುಲಿ ನೀವೆಲ್ಲ ಕೇಳ್ತಾ ಇದ್ರಿ ಅವತ್ತಿನ ದಿನ ಜ್ಯುವೆಲ್ರಿ ತೊಗೊಂಡ್ರಿ, ಏನು ತೊಗೊಂಡ್ರಿ ಅಂತ. ಸೊ ನಾನು ಅದನ್ನು ಮತ್ತೆ ವ್ಲಾಗು ಮಾಡಲಿಲ್ಲ. ಆ್ಯಂಡ್ ಏನೋ ಗೊತ್ತಿಲ್ಲ, ಅದು ಯಾರಿಗೆ ಯಾವ ರೀತಿ ಫೀಲ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಸುಮ್ಮನೆ ಯಾಕೆ ಅಂದ್ಕೊಂಡು ಐ ಡಿಂಟ್ ಶೋ. ಬಟ್ ಇವತ್ತು ನನಗೆ ಒಂಥರ ಫೀಲ್, ಏನೋ ಒಂಥರ ವಿಶೇಷ ಫೀಲು. ಸೊ ಯಾಕೆ ಅಂದರೆ, ನಿಮಗೆ ಗೊತ್ತು, ಮೊನ್ನೆ ನಾನು ರಾಘವೇಂದ್ರ ಸ್ವಾಮಿಗಳ ಮೂರ್ತಿ ತೊಗೊಬಂದಿದ್ದೆ, ಐಡಲ್. ಸೊ ಅದನ್ನು ಇವತ್ತು ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಬಿಕಾಸ್ ಇವತ್ತು ಗುರುವಾರ ಆ್ಯಂಡ್ ಏನೇನೋ ಇದೆ ಗೈಸ್. ಏನೇನೋ ನೋಡಿದೆ ಆ್ಯಕ್ಚುಲಿ, ಅದನ್ನು ಹೇಳ್ತೀನಿ ನಾನು ನಿಮಗೆ. ಸೊ ಹಾಗಾಗಿ ಇವತ್ತೇ ವೇರ್ ಮಾಡೋಣ ಅಂತ
ಪೂಜೆ ಎಲ್ಲ ಮಾಡಿದ್ದೆ, ಬಟ್ ಪುಟ್ಟದಾಗಿ ಒಂದು ಚಿಕ್ಕ ಬಾಕ್ಸಲ್ಲಿ ಹಾಕಿದೆ. ದೊಡ್ಡ ದೊಡ್ಡ ಬಾಕ್ಸೆಲ್ಲ ಇಟ್ಕೊಳಕ್ಕೆ ಕಷ್ಟ ಆಗತ್ತೆ. ಸೊ ಇದು ಆ್ಯಕ್ಚುಲಿ ನಾನು ತೊಗೊಂಡಿದ್ದು ಅವತ್ತಿನ ದಿನ ಒಂದು ಪೇರ್ ಇಯರಿಂಗು ಮತ್ತು ಒಂದು ಫಿಂಗರ್ ರಿಂಗು. ಸೊ ಮಧ್ಯದಲ್ಲಿ ಇದೆ ನೋಸ್ ಪಿನ್ ಇದೆ. ಅದನ್ನಿವತ್ತು ಚೇಂಜ್ ಮಾಡೋಣ, ಇಷ್ಟು ದಿನ ಬೇರೆದು ಹಾಕಿದ್ದೆ ಅಲ್ಲ, ಅದನ್ನು ಚೇಂಜ್ ಮಾಡೋಣ ಅಂದ್ಬಿಟ್ಟು ನೆನ್ನೆ ಮೊನ್ನೆನೇ ತೆಗ್ದಿದ್ದೆ. ಸೊ ಮತ್ತೆ ಹಾಕಿರಲಿಲ್ಲ. ಸೊ ಅದನ್ನೊಂದು ಚೇಂಜ್ ಮಾಡಿ ಹಾಕ್ಕೊಳ್ಳೋಣ. ಸೊ ದಟ್ ಒಂಥರ ಡಿಫ್ರೆಂಟ್ ಲುಕ್ ಕೊಡುತ್ತೆ, ಹಾಗೆ ಏನೋ ಒಂಥರ ಖುಷಿ ಫೀಲ್ ಕೊಡುತ್ತೆ. ಸೊ ಬನ್ನಿ ಇದನ್ನು ಫಸ್ಟು ಸ್ವಲ್ಪ ವಾಟರಲ್ಲಿ ಪ್ರೋಕ್ಷಣೆ ಮಾಡಿಬಿಟ್ಟು ಹಾಕ್ಕೊಳ್ಳೋಣ. ವಾಟರಲ್ಲಿ ಪ್ರೋಕ್ಷಣೆ ಮಾಡಿದ್ದಾಯಿತು. ಸೊ ಫಸ್ಟ್ ಏನು ಹಾಕ್ಕೊಳ್ಳೋಣ, ಇನ್ನೊಂದು ಏನು ಗೊತ್ತಾ, ನಾನು ಸ್ವಲ್ಪ ಜ್ಯುವೆಲ್ರೀಸ್ ರಿನಿವಲ್ ಮಾಡಿದೆ ಅಲ್ಲ, ಸೊ ಹಾಗಾಗಿ ಕೆಲವೊಂದು ರಿಂಗ್ಸು ನಾನೇನು ಇಟ್ಟಿದ್ದೆ ಅಲ್ಲ ಬ್ಯಾಂಕಲ್ಲಿ, ಅದನ್ನು ತಗೊಂಡೆ. ಸೊ ಅದು ವೇರ್ ಮಾಡಿದ್ದೀನಿ. ರೈಟ್ ನಾವು ಈ ಎಲ್ಲ ಫಿಂಗರ್ಸಲ್ಲೂ ರಿಂಗ್ ಇದೆ. ಬಟ್ ನಾನು ಲಾಸ್ಟ್ ಟೈಮ್ ಹೋದಾಗ ಈವನ್ ಡೈಮಂಡ್ ರಿಂಗ್ ತಗೊಂಡೆ ಅಲ್ಲ, ಸೊ ಅದನ್ನು ಒಂದು ಬೆರಳಿಗೆ ಫಿಟ್ ಮಾಡಬೇಕು. ಅದು ಯಾವ ಬೆರಳಿಗೆ ಅಂತಲೂ ನಾನು ಅಂದ್ಕೊಂಡು ತಗೊಂಡಿರೋದು. ಸೊ ಹಾಗಾಗಿ ಅದನ್ನೊಂದು ಹಾಕ್ಕೊಳ್ಳೋಣ ಈಗ ಫಸ್ಟ್. ನಾನೇನು ಮಾಡ್ತೀನಿ ಗೊತ್ತಾ, ನಾನು ಆ್ಯಕ್ಚುಲಿ ರೈಟ್ ಹ್ಯಾಂಡಿಗೆ ಅಂತ ತಗೊಂಡಿದ್ದು. ಆಲ್ರೆಡಿ ಇಲ್ಲಿ ರಿಂಗ್ ಇದೆ, ಬಟ್ ಈ ರಿಂಗ್ನ ನಾನು ಲೆಫ್ಟ್ ಹ್ಯಾಂಡಿಗೆ ಶಿಫ್ಟ್ ಮಾಡ್ತೀನಿ. ಸೊ ಅದಕ್ಕೂ ಒಂದು ನಂಬರಿಂಗ್ ಗೇಮ್ ಮಾಡ್ಬೋದು ಆ ರೀತಿ. ಸೊ ಎಂತ ಮಾಡೋಣ, ಇದಕ್ಕೆ 2 ರಿಂಗ್ಸ್ ಹಾಕ್ತಾ ಇದ್ದೀನಿ. ಇದನ್ನು ಅಂದ್ಕೊಂಡೆ ನಾನು ಆ್ಯಕ್ಚುಲಿ ವಾಪಸ್ ಕೊಡೋಣ ಅಂತ. ಆಫ್ಟರ್ ದಟ್ ನಾನು ಇವತ್ತು ರಿಂಗ್, ನನಗೆ ಗೊತ್ತಿಲ್ಲ ಯಾವ್ಯಾವ ರಿಂಗ್ ಇದೆ, ಏನೇನು ಎಲ್ಲೆಲ್ಲಿ ಇಟ್ಟಿದ್ದೀನಿ ಅನ್ನೋದೇ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಐ ಫರ್ಗಾಟ್. ಸೊ ಎಂತ ಮಾಡೋದು, ಈಗ ಆಲ್ರೆಡಿ ಇದೆ. ಸೊ ನಾನು ಕೊಟ್ಬಿಡೋಣ ಅಂತ ನನ್ನ ತಲೆಯಲ್ಲಿ ಇತ್ತು. ಆದರೆ ಆಮೇಲೆ ಅನ್ನಿಸ್ತು ಅದು ಆ್ಯಕ್ಚುಲಿ ಏನೋ ಒಳ್ಳೇದಕ್ಕೇನೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಲೆಟ್ ಇಟ್ ಬಿ. ಈ ಬೆರಳಿಗೆ 2 ರಿಂಗ್ಸ್ ವೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಡೈಮಂಡ್ ರಿಂಗ್ನ ಈಗ ವೇರ್ ಮಾಡ್ತಾ ಇದ್ದೀನಿ. ನಾನು ಇದಕ್ಕೆ ಅಂತಲೇ ತಗೊಂಡಿದ್ದೆ ಆ್ಯಕ್ಚುಲಿ. ನನಗೆ ರೈಟ್ ಹ್ಯಾಂಡಲ್ಲಿ ಇದ್ದರೆ ಡೈಮಂಡ್ ರಿಂಗೇ ಇರಬೇಕು ಎಲ್ಲವುದು ಅಂತ ಆಸೆ ಇತ್ತು, ಕನಸಿತ್ತು. ಸೊ ರೈಟ್ ನಾವು ನಾನು ಹಾಕಿರೋದು ಎಷ್ಟು ಹೇಳಿ, 5 ರಿಂಗ್ಸಲ್ಲಿ ಇದು ಡೈಮಂಡ್ ರಿಂಗು, ಏನು ಟಾರ್ಟಾಯ್ಸ್ ಇದೆಯಲ್ಲ ಇದು ಡೈಮಂಡ್ ರಿಂಗು, ಇದು ಡೈಮಂಡ್ ರಿಂಗು. ಸೊ ಇದು ಫುಲ್ ಪ್ಲೇನ್ ರಿಂಗು, ನಿನ್ನೆ ಐ ಗಾಟ್ ಇಟ್. ಇದು ನಾನು ಇಷ್ಟಪಟ್ಟು ಮಾಡಿಸ್ಕೊಂಡಿರೋದು, ಮತ್ತು ಇದು ನನ್ನ ಹಾರೋಸ್ಕೋಪ್ ರಿಂಗು. ಸೊ ಈ ಸ್ಟೋನ್ ಅಂತೂ ನಂಗೆ ತುಂಬ ಇಷ್ಟ. ದೆನ್ ಹಾರೋಸ್ಕೋಪು ಯಾರಿಗಿಷ್ಟ ಇರಲ್ಲ. ಸೊ ಯೆಲ್ಲೋ ಸಫೈರ್ ಮತ್ತು ಈ ರಿಂಗು. ದೆನ್ ಇದು ಆ್ಯಕ್ಚುಲಿ ನಾನು ಚೇಂಜ್ ಮಾಡಬೇಕು. ಸೊ ಇದಕ್ಕೆ ಆ್ಯಕ್ಚುಲಿ ನಾನು ನೋಡೋಕ್ಕೆ ಹೋಗಿದ್ದು ಅವತ್ತಿನ ದಿನ, ಬಟ್ ಇದು ಬಂದು ಮ್ಯಾಚಿಂಗ್ ರಿಂಗು. ಸೊ ಇದನ್ನು ಮುರ್ಸೋಕ್ಕೆ ಮನಸ್ಸಿಲ್ಲ, ಐ ಮೀನ್ ಕೊಟ್ಬಿಡೋಕ್ಕೆ. ಸೊ ಈ ಬೆರಳಿಗೆ ಆಗೋವಷ್ಟು ಮನಿನ ಕಲೆಕ್ಟ್ ಮಾಡಿ ನಾನು ಈ ಬೆರಳಿಗೆ ರಿಂಗ್ ಮಾಡಿಸ್ಕೋಬೇಕು. ಇದನ್ನು ಕೊಡಲ್ಲ. ಇದು ಆ್ಯಕ್ಚುಲಿ ನಂದು ಪೆಂಡೆಂಟು ಮತ್ತು ಇಯರಿಂಗ್ಸ್ ಎಲ್ಲ ಇದೆ, ಅದ್ರದ್ದು ಒಂದು ಸೆಟ್ ಮ್ಯಾಚಿಂಗ್ ಅಂತ ಮಾಡಿಸ್ಕೊಂಡಿದ್ದು. ಬಟ್ ತುಂಬ ದೊಡ್ಡ ಮಾಡಿಸ್ಕೊಂಡ್ಬಿಟ್ಟಿದೆ. ಇನ್ ಫ್ಯೂಚರಲ್ಲಿ ದಪ್ಪ ಹಾಕ್ತೀನಿ ಅಂದ್ಕೊಂಡು. ಆಗಲೂ ಆ್ಯಕ್ಚುಲಿ ನನಗೆ ಪ್ರೆಗ್ನೆನ್ಸಿ ಟೈಮು ಅಥವಾ ಲೈಕ್ ದಟ್ ಏನೋ ಒಂದು ಇದಿತ್ತು. ಸೊ ಅವಾಗ ನಾನು ಒಂದು ರೌಂಡ್ ದೊಡ್ಡನೇ ಮಾಡಿಸ್ಬಿಟ್ಟಿದ್ದೀನಿ. ಸೊ ಅದು ಆ್ಯಕ್ಚುಲಿ ಕರೆಕ್ಟಾಗಿ ಕೂರೋದು ಈ ಬೆರಳು, ಇಲ್ಲಾಂದರೆ ಇದು ವಾಟ್ ಯು ಕಾಲ್ ಇಂಡೆಕ್ಸ್ ಫಿಂಗರಿಗೆ. ಸೊ ರೈಟ್ ನಾವು ಐ ಆಮ್ ವೇರಿಂಗ್ ಫಾರ್ ಥಂಬ್ ಫಿಂಗರ್. ನೋಡೋಣ, ಮ್ಯಾಚಿಂಗ್ ಹಾಕೋವಾಗ ಆ್ಯಕ್ಚುಲಿ ಇದನ್ನು ಮ್ಯಾಚಿಂಗ್ ಜೊತೆ ಇಲ್ಲಿಗೆ ಈ ಫಿಂಗರ್ಗೆ ಹಾಕ್ತೀನಿ. ಅದರ್ ದ್ಯಾನ್ ದ್ಯಾಟ್ ಈ ಫಿಂಗರ್ಗೆ ಬೇರೆ ರಿಂಗ್ ಬೇಕು, ಅದು ಡೈಮಂಡ್ ರಿಂಗೇ ಬೇಕು. ಸೊ ಮಾಡೋಕ್ಕೆ ಹಾಕೋಣ, ಮಾಡ್ಸೋಣ, ಯಾವಾಗ ಅಂತ ಗೊತ್ತಿಲ್ಲ. ನನಗೇನು ದೊಡ್ಡ ದೊಡ್ಡ ಆಸೆ ಇಲ್ಲ, ಪುಟ್ಟ ಆಸೆ. ಸೊ ಫೈನಲಿ ಎಲ್ಲ ಫಿಕ್ಸ್ ಆಯಿತು. ಸಿ, ಇವಾಗ ಎಂತ ಮಾಡೋಣ, ಇಯರಿಂಗ್ಸ್ ಹಾಕ್ಕೊಳ್ಳೋಣ. ಇದು ನನ್ನ ಕನಸಿನ ಇಯರಿಂಗ್ಸ್ ಅಂತಲೇ ಹೇಳ್ಬೋದು. ತುಂಬ ಚಿಕ್ಕ ಹುಡುಗಿಯಿಂದನೂ ನಮ್ಮ ಅಮ್ಮನ ಹತ್ರ ಈ ಡಿಸೈನ್ ಓಲೆ ಇದೆ. ಬಟ್ ನಮ್ಮ ಅಮ್ಮನ ಹತ್ರ ಇರೋದು ಅಮೇರಿಕನ್ ಡೈಮಂಡ್, ಅಂದರೆ ವೈಟ್ ಸ್ಟೋನ್ದು, ಆಯಿತಾ. ಬಟ್ ಪ್ರತಿಯೊಬ್ಬರ ಕನಸಾಗಿರುತ್ತೆ ಅದರದ್ದೇ ಡೈಮಂಡ್ ಇಯರಿಂಗ್ಸ್ ಹಾಕೋಬೇಕು ಅಂತ. ಇವನ್ ನನಗೂ ಆ ಕನಸಿತ್ತು. ಆ್ಯಂಡ್ ಮೋರ್ ಓವರ್ ನಂದು ಕಿವಿ ಇದೆಯಲ್ಲ, ಹೋಲ್ ಚಿಕ್ಕದು. ಸೊ ನನಗೆ ದೊಡ್ಡ ದೊಡ್ಡದೆಲ್ಲ ಆಗಲ್ಲ.
ನಮ್ಮ ಅಮ್ಮಂದು ಇಯರಿಂಗ್ನೇ ನಾನು ಎಷ್ಟೋ ಸಲ ನನಗಿಷ್ಟ ಹಾಕೋಬೇಕು ಅಂತ ತುಂಬ ಟ್ರೈ ಮಾಡಿ ನನಗೆ ಇಲ್ಲೆಲ್ಲ ಬ್ಲಡ್ ಬರೋದು ಹಾಕ್ತಾ ಇರಲಿಲ್ಲ. ಸೊ ನಾನು ಹಾಕೊಂಡಿಲ್ಲ. ಅಥವಾ ಯಾವಾಗಲೂ ಒಂದ್ಸಲ ತುಂಬ ಟ್ರೈ ಮಾಡಿ ಹಾಕೊಂಡಿದ್ದು ಉಂಟು. ಬಟ್ ನಂಗೆ ಆಗಲ್ಲ. ಸೊ ನಾನು ಏನೋ ನೋಡೋಕ್ಕೋಗಿ ಇದು ನನ್ನ ಕಣ್ಣಿಗೆ ಬಿತ್ತು. ಸೊ ನನಗೆ ಬಿಡೋಕೆ ಮನಸ್ಸಾಗಲಿಲ್ಲ. ನನ್ನ ಕನಸು ಏನೋ ಇಂಡೈರೆಕ್ಟ್ ಆಗಿ ನನ್ನನ್ನು ಬಂದು ತಲುಪಿದೆ ಅಂತ ಅನ್ಕೊಂಡು ಐ ಹ್ಯಾವ್ ಟೇಕನ್ ದಿಸ್. ಅಷ್ಟೇ ಇದ್ರ ಹಿಂದಿನ ರಹಸ್ಯ, ಏನದು ಸ್ಟೋರಿ. ಸೊ ಇದನ್ನ ಹಾಕೊಳ್ಳೋಣಲ್ಲ ಈಗ. ನನ್ನ ಕಿವಿ ಕರೆಕ್ಟಾಗಿ ಫಿಟ್ ಆಗತ್ತೆ. ನಂದು ಪುಟ್ಟು ಕಿವಿ ಪುಟ್ಟದಾಗಿ ಮ್ಯಾಚ್ ಆಗತ್ತೆ. ಚೆನ್ನಾಗಿದೆ. ಬಟ್ ಏನು ಗೊತ್ತಾ, ಇದು ಬಂದು 916, ಐ ಮೀನ್ 22 ಕ್ಯಾರೆಟ್. ನನ್ನ ಕಿವಿ ಸರಿ ಇಲ್ಲ. ನಾನು ತುಂಬ ರಫ್ ಯೂಸ್ ಮಾಡ್ತೀನಿ. ನನಗೆ ಸಾಫ್ಟ್ ಗೋಲ್ಡ್ ಎಲ್ಲ ಕಿವಿಗೆ ಬರಲ್ಲ. ಬಿಕಾಸ್ ನಾನು ತುಂಬ ರಫ್ ಯೂಸ್ ಮಾಡ್ತೀನಿ. ಆ್ಯಂಡ್ ಆಲ್ಮೋಸ್ಟ್ ನಾನು ಯಂಗ್ ಏಜ್ ಇದ್ದಾಗೆಲ್ಲ ನಮ್ಮಮ್ಮ ಎಷ್ಟು ಡಿಸೈನ್ ಓಲೆಗಳು ಮಾಡಿಸಿದ್ರು ಅದನ್ನೆಲ್ಲ ಮುರಿದಾಕ್ಬಿಡ್ತಾ ಇದ್ದೆ. ಹಿಂಗೆ ಹಾಕೊಂಡು ಹಿಂಗೆ ಮಲ್ಕೊಂಡು ಹಿಂಗಂದ್ರೆ ಸಾಕು ಮುರಿದೋಗೋದು. ಸೊ ನನಗೂ ಅದಕ್ಕೂ ದೂರ. ಆ್ಯಂಡ್ ಅದಾದಮೇಲೆ ನನಗೆ ಈ ಸಾಫ್ಟ್ ಗೋಲ್ಡ್ 916 ಏನು ಮುರಿದೋಗುತ್ತೆ ಅಂತ ಗೊತ್ತಾದ್ಮೇಲೆ ನಾನು ಕಿವಿಗೆ KDM ಅಂತ ಬರ್ತಿತ್ತು. ಅವಾಗ 80% ಗೋಲ್ಡು. ಈಗಿನ ಪ್ರಕಾರ 20 ಕ್ಯಾರೆಟ್ ಗೋಲ್ಡು ಅಥವಾ 18 ಕ್ಯಾರೆಟ್ ಗೋಲ್ಡ್ ಇರ್ಬೇಕನ್ಸುತ್ತೆ. ಅದನ್ನ ತಗೊಂಡು ಹಾಕ್ಕೊಂಡಿದ್ದೆ. ಅದಾದ್ಮೇಲೆ ನಾನು ಡೈಮಂಡ್ ಇಯರಿಂಗ್ ತಗೊಂಡಿದ್ದು. ಅದು ನನ್ನ ಸ್ವಂತ ದುಡ್ಡಲ್ಲಿ ನಾನು ತಗೊಂಡಿದ್ದಂಥ ಫಸ್ಟ್ ಇಯರಿಂಗು. ಸೊ ಇವತ್ತಿನ ತನಕ ನಾನು ಅದನ್ನೇ ಹಾಕೋದು. ಬಟ್ ಅದು 18 ಕ್ಯಾರೆಟ್. ಸೊ ಅದು ಸೆಟ್ ಆಗತ್ತೆ. ನಾನು ಎಷ್ಟೇ ರಫ್ ಯೂಸ್ ಮಾಡಿದ್ರು ಏನೂ ಆಗಿಲ್ಲ. ಇದು 22 ಕ್ಯಾರೆಟ್ 916. ವಿಲ್ ಸಿ. ದೇವರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ಹಾಕೊಳ್ಳೋಣ. ನನ್ನ ಕಿವಿ ಈ ಓಲೆನ ಬೆಂಡ್ ಮಾಡ್ದನೇ ಇರ್ಲಪ್ಪ ಅಂತ ಕೇಳ್ಕೊಂಡು ಹಾಕೊಳ್ಳೋಣ. ಆಯ್ತಾ, ಬನ್ನಿ. ಬಿಳಿ ಕಲ್ಲು ಓಲೆ ಅಂತಾರೆ, ಬಟ್ ಇದು ಡೈಮಂಡ್ ಓಲೆ. ಡೈಮಂಡ್ ಬಿಳಿ ಓಲೆ. ಡೈಮಂಡ್ ಬಿಳಿ ಕಲ್ಲು 7 ಸ್ಟೋನಿನ ಓಲೆ ಸಮಥಿಂಗ್ ಏನೋ ಹೇಳ್ತಾರೆ. ಆಯ್ತಾ, 7 ಸುತ್ತಿನ ಕೋಟೆ ಥರ. ಸೊ 7 ಸ್ಟೋನ್ದು ಇದು ತುಂಬ ಫೇಮಸ್ಸು ಆಗಿನ ಕಾಲದಲ್ಲಿ, ಆ ಜನ್ರೇಷನಲ್ಲಿ. ಸೊ ನಂಗೆ ತುಂಬ ಇಷ್ಟ ಆಯಿತು, ಲೈಕ್ ಆ್ಯಂಟಿಕ್ ಪೀಸ್ ಥರ. ಸೊ ಐ ಹ್ಯಾವ್ ಟೇಕನ್ ದಿಸ್. ಬಟ್ ನನಗೆ ಇನ್ನೊಂದು ಆಸೆ ಇದೆ, ನಮ್ಮ ಅಮ್ಮಂಗೂ ಈ ರೀತಿದಾದ ಒಂದು ಓಲೆನ ದೊಡ್ಡ ಸೈಜಲ್ಲಿ ಮಾಡಿಸ್ಕೊಡ್ಬೇಕು ಅಂತ. ಗೊತ್ತಿಲ್ಲ. ನಮ್ಮ ಅಮ್ಮನ ಕಿವಿಗೆ ಡೈಮಂಡ್ ಇಯರಿಂಗ್ಸ್ ಹಾಕಬೇಕು. ನಮ್ಮ ಅಮ್ಮಂಗೂ ಇಷ್ಟ ಆ್ಯಕ್ಚುಲಿ. ಸೊ ಆದಷ್ಟು ಬೇಗ ನಮ್ಮ ಅಮ್ಮಂಗೆ ಮಾಡಿಸ್ಕೊಡೋ ರೀತಿ ಆ ದೇವರು ನನಗೆ ಕೃಪೆ ಕೊಡಲಿ. ನಮ್ಮ ಅಮ್ಮಂಗೊಂದು ಮಾಡಿಸ್ಬೇಕು. ಆ್ಯಂಡ್ ನಮ್ಮ ಅಪ್ಪಂಗೊಂದು ಡೈಮಂಡ್ ಫಿಂಗರಿಂಗ್ ಮಾಡಿಸ್ಕೊಡ್ಬೇಕು. ನನಗೆ ತುಂಬ ಆಸೆ ಇದೆ. ಬಟ್ ನಂದೇ ವಿಶಸ್ ಕಂಪ್ಲೀಟ್ ಆಗ್ತಾ ಇಲ್ಲ ಅಲ್ಲ. ಸೊ ನಾನು ಹೋಲ್ಡಲ್ಲಿ ಇಟ್ಟಿದ್ದೀನಿ. ನನ್ನ ವಿಶಸ್ ಫಸ್ಟ್ ನಾನು ಆಮೇಲೆ ನನ್ನ ಸುತ್ತಲ, ಆಮೇಲೆ ಅದರ ಸುತ್ತಲ. ಸೊ ಆ ರೀತಿ ಮೈಂಡ್ ಸೆಟ್, ಮೆಂಟ್ಯಾಲಿಟಿ, ಮನಸ್ಥಿತಿ ಅವಳು. ಸೊ ಬಟ್ ಇಲ್ಲ, ಆಸೆ ಇದೆ. ಚಿಕ್ಕ ಪುಟ್ಟದೆಲ್ಲ ನನ್ಗೆ ಇಲ್ಲ, ಸಡನ್ನಾಗಿ ಆಗೋವಂಥದ್ದನ್ನೆಲ್ಲ ನಾನು ಮಾಡಿದ್ದೀನಿ. ಬಟ್ ಇದೆಲ್ಲ ಬಿಗ್ ಬಡ್ಜೆಟ್ ಬೇಕು. ಸೊ ಮತ್ತೆ ನಮ್ಮ ಅಪ್ಪನ ಕೈ ಚಿಕ್ಕ ಇಲ್ಲ, ಗೈಸ್ ಹೆವಿ ಇದೆ ನಮ್ಮ ಅಪ್ಪಂದು. ನಮ್ಮ ಅಪ್ಪಂಗೆ ನಾರ್ಮಲ್ ರಿಂಗ್ಸ್ ಎಲ್ಲ ಸಿಗೋದೇ ಇಲ್ಲ. ಸೊ ಅವರಿಗೆ ಅಳತೆ ಕೊಟ್ಟೆ ಮಾಡಿಸ್ಬೇಕು. ಸರ್ಪ್ರೈಸ್ ಆಗೆಲ್ಲ ಕೊಡೋಂಗೆ ಇಲ್ಲ ಅವರಿಗೆ. ನನಗೆ ಆಸೆ ಇದೆ, ಅಟ್ಲೀಸ್ಟ್ ಮಿನಿಮಮ್ 10-15 ಗ್ರಾಮ್ ಆದರೂ ನಮ್ಮ ಅಪ್ಪಂಗೆ ಬೇಕು. ಜೊತೆಗೆ ಡೈಮಂಡ್ ವಾಟ್ ಸ್ಟೋನು. ಸೊ ಬಡ್ಜೆಟ್ ಎಷ್ಟಾಗುತ್ತೋ ಗೊತ್ತಿಲ್ಲ. ಅಷ್ಟು ಬಡ್ಜೆಟ್ಟು ಆ ದೇವ್ರು ನನಗೆ ಕರುಣಿಸ್ಲಿ ಅಂತ ನಾನು ಪ್ರೇ ಮಾಡ್ತೇನೆ. ಪ್ರೇ ಮಾಡಲ್ಲ, ಆ ದೇವ್ರಿಗೆ ಗೊತ್ತು ನನಗೆ ಆಸೆ ಇದೆ ಅಂತ. ಸೊ ದೇವ್ರು ಕೊಟ್ಟರೆ ಸಾಕು. ಐ ನೆವರ್ ಪ್ರೇ. ನೋಡಿ, ಇದು ಅಷ್ಟೇನೆ, ಎಷ್ಟು ಕಷ್ಟಪಡ್ತಾ ಇದ್ದೀನಿ. ನಂದು ಮುಖದಲ್ಲಿ ಎಕ್ಸ್ಪ್ರೆಷನಲ್ಲಿ ಗೊತ್ತಾಗುತ್ತೆ. ಗೊತ್ತಾ ಇಲ್ಲ ಗೈಸ್. ನೆನ್ನೆನೇ ಆ್ಯಕ್ಚುಲಿ ನಾನು ಇಯರಿಂಗ್ಸ್ ಬಿಚ್ಚಿಬಿಟ್ಟಿದ್ದೆ. ಸೊ ನಂದು ಕ್ಲೋಸ್ ಆಗಿಬಿಡುತ್ತೆ ಹೋಲ್ಸು. ಇವನ್ ಮೂಗಿಂದು ಅದೇ ಪ್ರಾಬ್ಲಮ್ಮು. ಎಸ್ಸಿ ತೋರಿಸ್ತೇನೆ ತಾಳಿ ಮುಗ್ಬಿಟ್ಟು ಹಾಕೊಂಡು. ಹೊಸ ಮೂಗ್ಬಟ್ಟು ಹಾಕೊಳ್ಳೋಣ ಅನ್ಕೊಂಡೆ, ಅದು ಬೇಡ. ಇದು ಈ ಡಿಸೈನ್ಗೆ ಇದು ಮ್ಯಾಚ್ ಆಗುತ್ತೆ. ಸೊ ಇದನ್ನೇ ಹಾಕೊಳ್ಳೋಣ ಅಂತ ತಗೊಂಡೆ.
ಈ ಕಿವಿಗೆ ಬೇಗ ಹೋಯ್ತು. ಬನ್ನಿ ಗುರುರಾಯ, ಬನ್ನಿ ಗುರುರಾಯ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸೊ ಇದು ನಂದು, ಐ ಮೀನ್ ಫಸ್ಟ್ ಅಂತ ಹೇಳೋಕ್ಕಾಗಲ್ಲ, ಇದು ಆ್ಯಕ್ಚುಲಿ ಸೆಕೆಂಡ್ ಡೈಮಂಡ್ ನೋಸ್ ಪಿನ್ನು. ಆದರೆ ಸದ್ಯದ ಪರಿಸ್ಥಿತಿಲಿ ಇದು ನನ್ನ ಫಸ್ಟ್ ಡೈಮಂಡ್ ನೋಸ್ ಪಿನ್. ನಾನು ಫಸ್ಟ್ ಯಾವುದು ತಗೊಂಡಿದ್ದೆ ಅಲ್ಲ, ಅದನ್ನು ನಾನು ಕೊಟ್ಬಿಟ್ಟು ಇದನ್ನು ತಗೊಂಡಿದ್ದೆ. ಸೊ ರೈಟ್ ನೌ ಇಟ್ ಈಸ್ ಇನ್ ಫಸ್ಟ್ ಪ್ಲೇಸ್. ಅಮ್ಮಮ್ಮ, ನೋಡಿ ಇದೇ ಪ್ರಾಬ್ಲಮ್, ನನ್ನ ಸ್ಕಿನ್ನು ಬೇಗ ಮುಚ್ಚೋಗ್ಬಿಡುತ್ತೆ. ಗೈಸ್, ನನಗೆ ಹಣ ಮಾಡಬೇಕು, ಅಂತಸ್ತು ಮಾಡಬೇಕು ಏನೂ ಇಲ್ಲ. ಎಷ್ಟೇ ಇದ್ರೂ ಒಂದು ಸೂರಿನ ಕೆಳಗೇನೆ ನಾವು ಬದುಕೋದು. ಅಫ್ಕೋರ್ಸ್ ಇಷ್ಟೆಲ್ಲ ಇರುವಾಗ ಅನ್ಸತ್ತೆ, ಬಟ್ ನಾನು ನಂದೇ ಲೈಫು ಅಂತ ಹೋದ್ರೆ ಸಿಂಪಲ್ ಆಗಿ ಒಂದು ಪುಟ್ಟ ಮನೆ, ನನ್ನ ಕೈ ತುಂಬ ಉಂಗುರ, ಸೊ ರೆಗ್ಯುಲರ್ ಲೈಫಿಗೆ ಒಂದೆರಡು ಒಡವೆ ಇಷ್ಟು ಸಾಕು. ಬಟ್ ನನ್ನ ಹತ್ರ ಸಫಿಷಿಯಂಟ್ ಆಗಿದೆ, ಸೊ ಲಕ್ಕಿಲಿ. ಬಟ್ ಒಡವೆ ಬಗ್ಗೆ ನನಗೇನೀಗ ಆಸೆ ಇಲ್ಲ, ಬಟ್ ಚಿಕ್ಕ ಪುಟ್ಟದ್ದು ಆಸೆ ಇದ್ದೇ ಇರುತ್ತೆ. ಹೆಣ್ಮಕ್ಳಲ್ಲ, ಆಸೆ ಇಲ್ಲ ಅಂದರೆ ಡೆಡ್ ಅಂತ ಅರ್ಥ. ಸೊ ನಾವು ಬದುಕಿದೀವಿ ಅಂತ ತೋರಿಸ್ಕೊಳಕ್ಕಾದ್ರೂ ಏನಾದರೂ ಒಂದು ಆಸೆ ಪಡ್ತಾ ಇರಬೇಕು. ಆ್ಯಂಡ್ ನಾವು ಹೆಲ್ದಿ ಆಗಿದ್ದೀವಿ ಅಂತ ತೋರಿಸ್ಕೊಳಕ್ಕಾದ್ರೂ ಏನಾದರೂ ಒಂದು ತಗೋತಾ ಇರಬೇಕು. ನಾವೇನು ತಗೊಂಡಿಲ್ಲ ಅಂದರೆ ವಿ ಆರ್ ಡೆಡ್, ನಮಗೇನು ಆಸೆನೇ ಇಲ್ಲ ಅನ್ನೋ ಥರ. ಸೊ ಇಲ್ಲ, ನಾ ಬದುಕಿದ್ದೀನಿ, ನಾ ಬದುಕ್ತಾ ಇದ್ದೀನಿ, ಸೊ ಜೀವಂತವಾಗಿದ್ದೀನಿ. ಜೀವಂತವಾಗಿರೋಕೆ ಇಷ್ಟಪಡ್ತೀನಿ, ಇರೋ ಅಷ್ಟು ದಿನ ಜೀವಿಸ್ಬೇಕು. ಸೊ ನಮ್ಗೇನೇನು ಇಷ್ಟ ಅದನ್ನು ಫುಲ್ಫಿಲ್ ಮಾಡ್ಕೋಬೇಕು, ನಾಟ್ ಬೈ ಫೋರ್ಸ್ಫುಲಿ, ಬೈ ಸೆಲ್ಫ್, ಕಷ್ಟಪಟ್ಟು. ಹೆಂಗಾದರೂ ಆಗ್ಬೋದು. ಗಂಡನ ಜೋಬಿಂದ ಪಿಕ್ ಪಾಕೆಟ್ ಆದರೂ ಮಾಡ್ಬೋದು, ಅದು ರೈಟ್ಸ್ ಇದೆ, ಇಟ್ ಇಸ್ ಮೈ ರೈಟ್. ಯಾಕೆ ಹೇಳಿ, ನಾನು ನನ್ನ ಕೆಲಸ ಬಿಟ್ಟು, ನನ್ನ ಪ್ರೊಫೆಷನ್ ಬಿಟ್ಟು, ಐ ಹ್ಯಾವ್ ಕಮ್ ಹಿಯರ್ ಡೂಯಿಂಗ್ ಮೆನಿ ವರ್ಕ್. ಬೆಳಗಿಂದ ರಾತ್ರಿ ತನಕನೂ ಮಾಡ್ತಾನೇ ಇರ್ತೀನಿ. ಸೊ ಐ ಆಮ್ ಟೇಕಿಂಗ್ ಕೇರ್ ಆಫ್ ಮೈ ಸನ್. ಸೊ ಇದೆಲ್ಲ ಲೆಕ್ಕ ಹಾಕಬಾರ್ದು, ಬಟ್ ಸ್ಟಿಲ್ ಗಂಡನ ಜೋಬಲ್ಲಿ ತೆಗಿಯೋದು ತಪ್ಪು ಅನ್ನೋದಾದರೆ ಇವೆಲ್ಲದಕ್ಕೂ ವ್ಯಾಲ್ಯೂ ಕಟ್ಟಲೇಬೇಕಾಗತ್ತೆ ಅಲ್ಲ. ಸೊ ಈಕ್ವಲೈಸ್. ಆಮೇಲೆ ಏನು ಅದೊಂದರಿಂದನೇ ನಾನು ಜೀವನ ಮಾಡ್ತಾ ಇಲ್ಲ, ನನಗೆ ಯೂಟ್ಯೂಬ್ ಪೇಮೆಂಟ್ ಬರುತ್ತೆ, ಸೊ ಎಲ್ಲ ಬರುತ್ತೆ, ನನಗೆ ಸೆಲ್ಫ್ ಅರ್ನಿಂಗ್ ಅನ್ನೋದಿದೆ. ಸೊ ಏನೋ ಒಂದು ನಂಗೆ ಬರೋದ್ರಲ್ಲಿ ಏನೋ ಒಂದು ನೆಮ್ಮದಿಯಾಗಿರ್ತೀನಿ ಅಷ್ಟೇ. ಚಿಕ್ಕಪುಟ್ಟದು. ತುಂಬ ಜಾಸ್ತಿ ಮಾತಾಡ್ಬಿಟ್ಟೆ ಅಲ್ಲ, ನೋಡಿ ಹೇಗೆ ಕಾಣ್ತಾ ಇದೆ ಈಗ, ನೋಡಿ ಸೂಪರ್ ಅಲ್ಲ. ಬನ್ನಿ ಇವಾಗ ಹೋಗಿ ರಾಯರು ಪೂಜೆ ಮಾಡೋಣ. ಹಾ, ಎಲ್ಲರೂ ರಾಯರ್ ಮೂರ್ತಿನ ತೋರಿಸಿ, ನೀವು ತೋರಿಸಿಲ್ಲ ಅಂತ ಹೇಳ್ತಾ ಇದ್ರಿ, ಇವತ್ತು ಪೂಜೆ ಮಾಡಬೇಕು ಅಂತ ಇದ್ದೀನಿ ಅಲ್ಲ, ಸೊ ಅದನ್ನು ರಾಯರ ಮೂರ್ತಿನೂ ತೋರಿಸ್ಬಿಡ್ತೀನಿ. ಸೊ ನೋಡಿ, ಇದೊಂದು ತಟ್ಟೆ ತಗೊಂಡ, ಪ್ಲೇಟ್ ಎಲ್ಲ, ಇದೆಲ್ಲ ವಾಟ್ ಯು ಕಾಲ್, ಏನಂತಾರೆ ಇದಕ್ಕೆ, 9 to 5, ಅದೇ ಇಟ್ಸ್ ಹೈಯರ್ ಪ್ರೀಮಿಯಂ ಸಿಲ್ವರ್, ಹೈಯರ್ ಗ್ರೇಡ್ ಸಿಲ್ವರ್, ಬಟ್ ಅದು ಅದೇ ಸರ್ಟಿಫೈಡ್ ಸಿಲ್ವರ್. ಸೊ ಎಲ್ಲದಕ್ಕೂ ಹಾಲ್ ಮಾರ್ಕ್ ಇದೆ.
ಸೊ ಇದೊಂದು ತಟ್ಟೆ ತೊಗೊಂಡೆ, ಈಗ ವಾಶ್ ಮಾಡಿಬಿಟ್ಟು ಇಡಬೇಕು. ಸೊ ನೋಡಿ, ಸರ್ಟಿಫೈಡ್. ಆ್ಯಂಡ್ ಇದೆ ನಾನು ತಗೊಂಡಿದ್ದ ರಾಯರ ವಿಗ್ರಹ. ಟ್ಯಾಂಟಿಡಾನ್! ತುಂಬ ಇಷ್ಟಪಟ್ಟು, ನನಗೆ ತುಂಬ ಆಸೆ ಇತ್ತು, ಹಸು ಇರಬೇಕು, ರಾಯರು ಇರಬೇಕು, ಬೃಂದಾವನ ಇರಬೇಕು. ಮತ್ತೆ ನೋಡಿ ಇಲ್ಲಿ ಶ್ರೀರಾಮಚಂದ್ರ, ಸೊ ಶ್ರೀರಾಮ, ಸೊ ಇದೆಲ್ಲ ಇದೇ ರೀತಿ ಇರಬೇಕು ಅಂತ ನನಗೆ ವಿಶ್ ಇತ್ತು. ಸೊ ಅದೇ ರೀತಿ ಸ್ಟ್ಯಾಚ್ಯೂನ ಹುಡುಕ್ತಾ ಇದ್ದೆ ನಾನು. ಮತ್ತೆ ತುಂಬಾ ಲಕ್ಷಣವಾಗಿದೆ ಗೈಸ್, ತುಂಬಾ ಲಕ್ಷಣವಾಗಿದೆ. ಸೊ ನಂಗೆ ತುಂಬಾ ಖುಷಿ ಆಯ್ತು ಇದನ್ನ ನೋಡಿ. ಸೊ ಬಿಡೋ ಮನ್ಸು ಬರ್ಲಿಲ್ಲ. ಆಕ್ಚುಲಿ ನಾನು ನನ್ನ ಹತ್ರ ಕ್ಯಾಶ್ ಇದ್ದಿದ್ದು ನಾನು ಬೇರೆ ಇನ್ವೆಸ್ಟ್ಮೆಂಟಿಗೆ ಬೇಕಂತ ಅನ್ಕೊಂಡಿದ್ದೆ. ರಾಯರ್ ಮುಂದೆ ಯಾವ ಇನ್ವೆಸ್ಟ್ಮೆಂಟು ಅಲ್ವಾ? ಸೊ ನಂಗೆ ಇದು ಕಣ್ಣಿಗೆ ಬಿತ್ತು, ತಗೊಂಡ್ಬಿಟ್ಟೆ. ಹೇಗಿದೆ? ತೋರಿಸಿ ಅಂತ ಎಲ್ಲರೂ ಹೇಳ್ತಾ ಇದ್ರಿ. ನಾನು ಅವತ್ತು ಫುಲ್ ತೋರಿಸಿರ್ಲಿಲ್ಲ, ತಗೊಂಡೆ. ಯಾವ್ದು ಚೆನ್ನಾಗಿದೆ ನೋಡಿ ಅಂತ ಹೇಳಿದ್ದೆ, ಬಟ್ ನಾನು ಯಾವ್ದು ತಗೊಂಡಿದ್ದೆ ಅಂತ ನಿಮಗೆ ಹೇಳಿರ್ಲಿಲ್ಲ. ಸೊ ಇದನ್ನ ನೋಡಿ, ಇದನ್ನ ತಗೊಂಡಿದ್ದೀನಿ. ಬರೀ ತೋರಿಸ್ತೀನಿ. ಸೊ ನೋಡಿ ಗೈಸ್, ರಾಯರ ಮೂರ್ತಿ ಹೀಗಿದೆ. ತುಂಬ ಲಕ್ಷಣವಾಗಿದ್ದಾರೆ, ಚಂದ ಇದ್ದಾರೆ, ಮುದ್ದಾಗಿದ್ದಾರೆ. ಹಸು ಇದೆ, ಬೃಂದಾವನ ಇದೆ, ಮತ್ತೇನು ಬೇಕು ಗೈಸ್? ರಾಯರ ಆಶೀರ್ವಾದ ನನ್ನ ಮೇಲಿದೆ, ಅದಕ್ಕಿಂತ ಇನ್ನೇನು ಬೇಕು ಅಲ್ಲ? ಹೇಗೆ ಅನ್ನಿಸ್ತಾ ಇದ್ದಾರೆ ರಾಯರು? ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ? ಬನ್ನಿ ಗೈಸ್, ಟೈಮ್ ಆಗ್ತಾ ಇದೆ, ಹೋಗಿ ಬೇಗ ಬೇಗ ಪೂಜೆ ಮಾಡೋಣ. ಇನ್ನೂ ಅಲ್ಲಿ ಅಲಂಕಾರ ಎಲ್ಲ ಮಾಡಬೇಕು. ರಾಯರಿಗೆ ಇವತ್ತು ಮೊದಲನೇ ದಿನ ಅಲ್ಲ, ಸೊ ಕ್ಲೀನಾಗಿ ಎಲ್ಲ ಜೋಡಿಸಿ ಹೂವಿನ ಅಲಂಕಾರ ಮಾಡಿ ಏನೇನೋ ಅಂದ್ಕೊಂಡಿದ್ದೀನಿ. ಸೊ ಹೇಗೆ ಹೋಗುತ್ತೆ ದಿನ ಅನ್ನೋದು ಗೊತ್ತಿಲ್ಲ. ನನಗಿನ್ನೊಂದು ಆಸೆ ಇತ್ತು. ಸೊ ಇಲ್ಲೆಲ್ಲ ಬೆಟ್ಟ ಇದೆ ಅಲ್ಲ, ಹಸಿರು ಇದೆ ಅಲ್ಲ, ಸೊ ರಾಯರನ್ನ ಅಲ್ಲಿ ನನ್ನ ಕೈ ಮೇಲೆ ಇಟ್ಕೊಂಡು ಫೋಟೋ ತಗೋಬೇಕು ಅಂತ ಆಸೆ ಇತ್ತು. ಸೊ ಅದೊಂದು ನೆರವೇರಿಸ್ಕೊಂಡೆ. ಆ್ಯಂಡ್ ಏನೋ ಒಂಥರ ಅದು ನನಗೆ ಬ್ಯಾಕ್ಗ್ರೌಂಡ್ ತುಂಬ ಇಷ್ಟ. ಯು ಬಿಲೀವ್ ಇಟ್ ಆರ್ ನಾಟ್, ನಮ್ಮನೆ ಬ್ಯಾಕ್ ಸೈಡ್ ಇದೆ ಅಲ್ಲ, ನಂಗೆ ಅದು ತುಂಬ ಇಷ್ಟ. ಆಲ್ವೇಸ್ ನಂಗೆ ಬೇಜಾರಾದಾಗೆಲ್ಲ ಅಲ್ಲೋಗಿ ನಿಂತ್ಕೊತೀನಿ ಆ್ಯಂಡ್ ಫೋಟೋಸ್ ತಕ್ಕೋತೀನಿ ತುಂಬ. ಆ ಬ್ಯಾಕ್ಗ್ರೌಂಡಲ್ಲಿ ಸಖತ್ತಾಗಿರುತ್ತೆ. ಹಾಗೆ ರಾಯರದು ಒಂದು ಫೋಟೋ ಸೆಷನ್ ಮಾಡೋಣ ಅಂದ್ಕೊಂಡು ನೋಡಿ ಬಂದೆ. ಆ್ಯಂಡ್ ಮೋರ್ ಓವರ್ ಮಳೆ ಬರ್ತಾ ಇತ್ತು, ಇಟ್ ವಾಸ್ ಡ್ರಿಸ್ಲಿಂಗ್. ಸೊ ರಾಯರಿಗೆ ಫಸ್ಟು ಎಲ್ಲ ಕ್ಲೀನಾಗಿ ವಾಟರಲ್ಲಿ ಎಲ್ಲ ತೊಳಿಬೇಕು ಅಲ್ಲ. ಸೊ ಒಂಥರ ಏನದು ನ್ಯಾಚುರಲ್ ಆಗಿ ವಾಟರಲ್ಲಿ ತೊಳೆದಿರೋ ಥರ ಫೀಲ್ ಆಯಿತು ನನಗೆ. ದೇವ್ರೆ, ಐ ಮೀನ್ ಮಳೆ ಸುರಿಸಿ ತೊಳ್ಕೊತಾ ಇರೋ ಥರ ಏನೇನೋ ಇಮ್ಯಾಜಿನೇಷನ್ಸ್, ನಾನು ಏನೇನೋ ಕನೆಕ್ಟ್ ಮಾಡ್ಕೊತೀನಿ ನಾನು ಸಹ. ನನಗೆ ಹೆಂಗೆ ಬೇಕೋ ಹಂಗೆ ಕನೆಕ್ಟ್ ಮಾಡ್ಕೊತೀನಿ. ಬಟ್ ಅದು ನಿಜಾನೇ ಗೈಸ್, ಅದು ನಿಜಾನೇ. ಸೊ ನೋಡಿ, ಇದೆಲ್ಲ ಸಖತ್ತಲ್ಲ. ಸೊ ಮತ್ತೆ ಒಳಗೆ ಬಂದು ಎಲ್ಲ ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಬೇಕು ಅಲ್ಲ. ಸೊ ಎಲ್ಲ ದೇವ್ರ ಫೋಟೋ ಎಲ್ಲ ತೆಗೆದು ಎಲ್ಲ ಒರೆಸಿ ಮತ್ತೆ ಕ್ಲೀನಾಗಿ ಅಚ್ಚುಕಟ್ಟಾಗಿ ಕುಂಕುಮ ಇಟ್ಟು, ರಾಯರಿಗೆ ಚಂದನ ಇಟ್ಟು, ಸೊ ಇಷ್ಟೆಲ್ಲ ಮಾಡಬೇಕು ಅಂದರೆ ತುಂಬ ಟೈಮ್ ಬೇಕೇ ಬೇಕು ಅಲ್ಲ. ಸೊ ಅಷ್ಟರಲ್ಲಿ ನನ್ನ ಮಗ ಬಂದುಬಿಟ್ರೆ ಕಷ್ಟ ಅಂದ್ಬಿಟ್ಟು ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡ್ದಂಗೆ ಬೇಗ ಬೇಗ ಮಾಡ್ತಾ ಇದ್ದೀನಿ ಗೊತ್ತಾ. ರಾಯರಿಗೆ ನಾನು ಕುಂಕುಮ ಇಡಲ್ಲ, ಬರೀ ಚಂದನ ಅಷ್ಟೇ. ಇದು ನಾನು ಹೀಗೆ ಎಲ್ಲರೂ ಹೇಳೋದನ್ನ ಕೇಳಿ ಕಲ್ತಿದ್ದು ಆ್ಯಂಡ್ ಮಾಡ್ತಾ ಇರೋದು. ರಾಯರಿಗೆ ಕುಂಕುಮ ಇಡಬಾರ್ದು ಅಂತ ತುಂಬ ಜನ ನನಗೆ ಹೇಳ್ತಾ ಇದ್ರು, ರಾಯರ ಭಕ್ತರು. ಸೊ ಅವಾಗಿಂದ ನಾನು ರಾಯರಿಗೆ ಕುಂಕುಮ ಇಡಲ್ಲ, ಓನ್ಲಿ ಚಂದನ ಅಷ್ಟೇ. ಸೊ ನೋಡಿ, ಇಡ್ತಾ ಇದ್ದೀನಿ. ಏನೋ ಒಂಥರ ಖುಷಿ ಆಗುತ್ತೆ ಗೈಸ್, ಹೊಸದು. ಆ್ಯಂಡ್ ಏನೋ ರಾಯರು ಬಂದಿದ್ದಾರೆ, ಅವರನ್ನು ಕ್ಲೀನಾಗಿ ವೆಲ್ಕಮ್ ಮಾಡಬೇಕು ನೀಟಾಗಿ ಅನ್ನೋದು ಏನೋ ಒಂಥರ ಫೀಲು. ಆ್ಯಂಡ್ ರಾಯರ ಜೊತೆ ಫೋಟೋ ತಕ್ಕೋಬೇಕು. ನಿಮಗೆ ಗೊತ್ತು, ನಾನು ಆ್ಯಕ್ಚುಲಿ ನನ್ನ ಗಂಡನ ಜೊತೆ ಫೋಟೋ ತಕ್ಕೊಳ್ಳೋದೇ ಇಲ್ಲ, ಬಟ್ ತಕ್ಕೊಳ್ಳೋಕೆ ತುಂಬ ಆಸೆ ಇದೆ. ಎಲ್ಲರ ಥರ ನಾವು ಇರಬೇಕು ಅನ್ನೋ ಆಸೆ ಇತ್ತು, ಆಸೆ ಇದೆ ಅನ್ನೋದಕ್ಕಿಂತ ಆಸೆ ಇತ್ತು. ಬಟ್ ಯಾವಾಗ ನನಗೆ ಲೈಕ್ ರೆಸ್ಪಾಂಡ್ ಮಾಡಲ್ಲ, ಈಸ್ ಲೈಕ್ ಬೇರೆ ಡಿಫ್ರೆಂಟೇ, ಬೇರೆ ಲೋಕನೇ ಅವನದು, ಅವನು ನನ್ನ ಲೋಕಕ್ಕೆ ಸರಿ ಹೋಗಲ್ಲ ಅಂತ ಗೊತ್ತಾಯ್ತಲ್ಲ, ಅವಾಗಿಂದ ಐ ಲೆಫ್ಟ್ ಎವ್ರಿಥಿಂಗ್. ನನಗೆ ಹೆಂಗೆ ಬೇಕೋ ಹಂಗಿರೋಕೆ ನಾನು ಸ್ಟಾರ್ಟ್ ಮಾಡಿದೆ.
ಸೊ ರಾಯರ ಜೊತೆ ಫೋಟೋ ತಕ್ಕೊಂಡೆ ತುಂಬ ಇಷ್ಟಪಟ್ಟು. ಸಖತ್ತಾಗಿ ಬಂದಿದೆ ಫೋಟೋಸ್ ಎಲ್ಲ. ನಾನಿಲ್ಲಿ ಹಾಕ್ತೀನಿ, ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಮತ್ತು ರಾಯರನ್ನೇ ಬರೀ ಸಿಂಗಲ್ ಫೋಟೋಸು. ನಾನು ನನ್ನ ಮಗಂಗೆ ಎಷ್ಟೊಂದು ಸಲ ಬಾರೋ ಚಿಂಟು ಫೋಟೋ ತಕ್ಕೊಡ್ತೀನಿ ಅಂತ ಹೇಳ್ತೀನಿ. ನನಗಂತೂ ಯಾರು ಫೋಟೋ ತಕ್ಕೊಡಲ್ಲ ಗೈಸ್. ನಾನು ಎಷ್ಟೋ ಕೇಳ್ಕೊತೀನಿ, ನಂಗೊಂದು ಒಳ್ಳೆ ಫೋಟೋ ತಕ್ಕೊಡು ಪುಟ್ಟ ಅಂತ. ಹ್ಞೂ ಇಲ್ಲ, ಯಾರು ಅಷ್ಟು ಈಸಿಯಾಗಿ ಇಲ್ಲ. ತುಂಬ ಬೆಗ್ ಮಾಡಿ ನಾನು ಬೇಜಾರು ಮಾಡ್ಕೊಂಡ್ಮೇಲೆ ಫೋಟೋ ತೆಗಿಯಕ್ಕೆ ಬರ್ತಾರೆ. ಬಟ್ ಅವಾಗ ನನಗೆ ಮನಸ್ಸೇ ಇರೋದಿಲ್ಲ, ನನ್ನ ಮುಖ ಎಲ್ಲ ಹ್ಯಾಪ್ ಮೊರೆ ಆಗಿರುತ್ತೆ. ಸೊ ಆ ರೀತಿ ಮಾಡಿ ನನಗೆ ಫೋಟೋ ತಕ್ಕೊಡಕ್ಕೆ ಬರ್ತಾರೆ. ಸೊ ಬಟ್ ನನಗೆ ಯಾರಾದರೂ ಚಂದ ಕಾಣ್ತಾ ಇದ್ರೆ ಬನ್ನಿ ನಿಮಗೆ ಫೋಟೋ ತಕ್ಕೊಡ್ತೀನಿ ನಾನು ಹೇಳ್ತೀನಿ ನನ್ನ ಮಗಂಗೆ ಎಲ್ಲ. ಸೊ ಅವನು ಬರಲ್ಲ, ಅವನು ಸೇಮ್ ಅವ್ರ ಅಪ್ಪನ ಥರನೇ. ಅದಕ್ಕೇನೆ ರಾಯರು ಹಾಗಲ್ಲ ಅಲ್ಲ, ನಾವು ಕರೆದಾಗೆಲ್ಲ ಬರ್ತಾರೆ. ಆ್ಯಂಡ್ ನಾ ಹೇಗೆ ಫೋಟೋ ತಕ್ಕೊಡ್ತೀನಿ ಆ ರೀತಿ ತೆಗೆಸ್ಕೋತಾರೆ. ಸೊ ಇದೆಲ್ಲ ನೋಡಿ ನನಗೆ ನಾನೇ ಖುಷಿ ಪಡ್ಕೊತೀನಿ. ಸೊ ಐ ಎಂಜಾಯ್ ಇಟ್ ಅಷ್ಟೇ. ಬನ್ನಿ ಈಗ ರಾಯರಿಗೆ ಬೇಗ ಬೇಗ ಪೂಜೆ ಮಾಡೋಣ. ಕೊನೆಗೂ ನಾನು ಅಂದ್ಕೊಂಡಿದ್ದನ್ನು ಮಾಡಿದೆ, ರಾಯರು ನನ್ನ ಕೈಲಿ ಮಾಡಿಸ್ಕೊಂಡ್ರು ಅನ್ನೋದು ಖುಷಿ ಇದೆ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಸೊ ಇನ್ನೇನು ಹೂವು ಮುಡಿಸ್ಬೇಕು ಅಷ್ಟರಲ್ಲಿ ಚಿಂಟು ಬಂದ. ಆಮೇಲೆ ಅವ್ನಿಗೆ ಟೈಮ್ ಆಗಿಬಿಡುತ್ತೆ, ಇವತ್ತು ನೀನೇ ತಿಂಡಿ ತಿನ್ನು ಅಂದ್ಬಿಟ್ಟು ಅವನಿಗೆ ಪಲಾವ್ನ ಹಾಕೊಡೋಣ ಅಂತ ಬಂದೆ ಗೈಸ್. ಇಲ್ಲ ಅಂದರೆ ಅಮ್ಮ ನೀನೇ ತಿನ್ನಿಸು ಅಂತಾನೆ. ನೋಡಿ ಇವತ್ತು ವೆಜ್ ಪಲಾವು. ವೆಜ್ ಅಂದರೆ ಬರೀ ಕ್ಯಾರೆಟು ಮತ್ತು ಆಲೂಗೆಡ್ಡೆ ಹಾಕಿದ್ದೀನಿ ಅಷ್ಟೇ, ಮತ್ತಿನ್ನೆಂತ ಇಲ್ಲ, ಈರುಳ್ಳಿ ಟೊಮ್ಯಾಟೊ. ಸೊ ಚೆನ್ನಾಗಿತ್ತು ಟೇಸ್ಟು, ಖಾರವಾಗಿ ಮಾಡಿದ್ದೆ, ಸಖತ್ತಾಗಿತ್ತು. ನಮ್ಮ ಚಿಂಟುಗೂ ಇಷ್ಟಪಟ್ಟು ತಿಂತಾನೆ ನಾನು ಮಾಡಿರೋದೆಲ್ಲ. ಸೊ ಬನ್ನಿ ಅವನಿಗೆ ಕೇಳಬೇಕು ಹೆಂಗಾಗಿದೆ ಏನು ಕತೆ ಅಂತ. ಅದೇ ಅಲ್ಲಿ ಬಂತು, ಎಲ್ಲಿ ಬಂತು? ಎಲ್ಲಿ? ಏರ್ಪೋರ್ಟ್ಸ್ ಅಲ್ಲಿ ಬಂತು. ಕೇಸ್ ನನ್ನ ಹತ್ರ ಹೆಂಗಿರುತ್ತೆ? ಅಲ್ಲೇ ಇಟ್ಟಿದೆ, ನೀನ್ ತಗೋ ಬಂದಿದ್ಯಾ? ಎಲ್ಲಿ? ಇಲ್ವಾ, ನನ್ನ ಹತ್ರನೇ ಇತ್ತು. ಇಲ್ಲ ರಾಮ, ಅಲ್ಲಿ ನನ್ನ ಪಕ್ಕದಲ್ಲೇ ಇತ್ತು ಅಂತಾನೆ ತಗೊಂಡಿದ್ ನಾನು. ಇಲ್ಲ ನೀನ್ ಬ್ಯಾಗ್ ಆಗಿದ್ರೆ ನಾನು ಪಾಸಿಬಲ್. ಬರೀ ನನ್ನ ಕೇಸ್ ಇಟ್ಕೊಂಡೆ. ಹಾ ಏನಪ್ಪ ಬರೀ ಕೇಸೆ ಇಟ್ಕೊಂಡಿದ್ಯಾ? ಮತ್ತೆ ಸಣ್ಣ ಹೋಗ್ಲಿ. ಇನ್ನೂ ಒಂದು 20 ನಿಮಿಷ ಇದೆ ಗೈಸ್. ಚಿಂಟುಗೆ ತಿಂಡಿ ಕೊಟ್ಬಿಟ್ಟು ನಾನು ಟೇಸ್ಟ್ ಮಾಡಿ ನೋಡಿದೆ, ಚಂದ ಆಯಿತು. ಸೊ ತಿನ್ನಪ್ಪ ಅಂತ ಹೇಳಿಬಿಟ್ಟು ನಾನು ಬಂದು ನೋಡಿ ದೇವ್ರಿಗೆಲ್ಲ ಹೂವು ಮುಡ್ಸಿದ್ದೀನಿ. ಇವತ್ತು ಈ ರೀತಿ ಅಲಂಕಾರ ಮಾಡಿದ್ದೀನಿ. ಮೇಯ್ನಾಗಿ ಇವತ್ತು ಗುರುವಾರ ಅಲ್ಲ, ಸೊ ರಾಯರದು ಮೇಯ್ನ್ ಡೆಕೋರೇಷನ್ನು, ಮೇಯ್ನ್ ಅಲಂಕಾರ ಮಾಡೋದು. ಇನ್ನು ಮಿಕ್ಕಿದ ದೇವ್ರಿಗೆಲ್ಲ ಸಿಂಪಲ್ಲಾಗಿ. ಸೊ ನೋಡಿ ರಾಯರು ಎಷ್ಟು ಚಂದ ಕಾಣ್ತಾ ಇದ್ದಾರೆ ಅಲ್ಲ. ನನ್ನ ಕಣ್ ದೃಷ್ಟಿನೇ ಆಗ್ಬಿಡತ್ತೆ. ಆದರೆ ರಾಯರಿಗೆ ಅದೆಲ್ಲ ತಾಕಲ್ಲ ಬಿಡಿ. ನಾವು ಎಷ್ಟೇ ಕಣ್ಣು ಹಾಕಿದ್ರು ರಾಯರಿಗೆ ಅವೆಲ್ಲ ಮುಟ್ಟಲ್ಲ ಅಲ್ಲ. ಸೊ ಅವ್ರು ಯಾವಾಗ್ಲೂ ಚಂದನೇ ಇರ್ತಾರೆ. ಏನಂತೀರಾ ಗೈಸ್? ಗೈಸ್ ನಮ್ ಈ ಪುಟ್ಟು ರಾಯರು ಎಲ್ರಿಗೂ ಒಳ್ಳೇದು ಮಾಡ್ಲಿ, ಆಯುರ ಆರೋಗ್ಯ ಕೊಟ್ಟು ಸಿರಿ ಸಂಪತ್ತು ಕೊಟ್ಟು ಕಾಪಾಡ್ಲಿ ಅಲ್ಲ. ಅಂಡ್ ಮನೆಗೆ ಯಾವಾಗ್ಲೂ ಒಳ್ಳೇದೇ ಆಗ್ಲಿ. ಸೊ ನಮ್ಮ ಮನೇಲಿ ಇವರು ಯಾವಾಗ್ಲೂ ನಗ್ನಗ್ತಾ ಖುಷಿಯಾಗಿ ಎಲ್ರಿಗೂ ಖುಷಿಯಾಗಿ ಇಟ್ಕೊಳ್ಳೋ ತರ ಆಗ್ಲಿ ಅಂತ ಪ್ರೇ ಮಾಡ್ಕೊಂತ ನೋಡಿ ಪೂಜೆ ಮಾಡ್ತಾ ಇದ್ದೀನಿ. ಪೂಜೆ ಏನೋ ಮಾಡ್ತಾ ಇದ್ದೀನಿ, ಆದರೆ ದೇವರನ್ನ ಏನೂ ಪ್ರೇ ಮಾಡೋಕ್ಕೆ ಆಗ್ತಾ ಇಲ್ಲ ನನ್ನ ಕೈಲಿ. ಯಾವುದಕ್ಕೂ ಮನಸ್ಸಿಲ್ಲ. ಬಟ್ ಪೂಜೆ ಮಾತ್ರ ಚಂದ ಮಾಡಬೇಕು ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಅಷ್ಟೇ ಗೈಸ್. ನಿಜ ಹೇಳಬೇಕು ಅಂದರೆ ಏನು ಬೇಡ್ಕೊಳ್ಳೋದು ಏನು ಬೇಡ್ಕೋಬಾರ್ದು ಒಂದು ಗೊತ್ತಾಗ್ತಾ ಇಲ್ಲ. ಎಲ್ಲೋ ಕಾರ್ಡ್ ಸಿಕ್ಕೊಡಿ. ಸ್ಕೂಲಿಂದ ಬಂದಮೇಲೆ ಹಾಗೆ ಒಂದು ರೀಲ್ ಮಾಡೋಣ ಅಂದ್ಕೊಂಡು ರಾಯರದನ್ನು ಎಲ್ಲ ಕ್ಲೀನಾಗಿ ಅರೇಂಜ್ ಮಾಡಿ ಒಂದು ರೀಲ್ ಮಾಡಿ ಇನ್ಸ್ಟಾಗ್ರಾಮ್ಗೆ ಹಾಕಿದೆ. ಗೈಸ್ ಮಳೆ ಬರ್ತಾ ಇಲ್ಲ, ಬಟ್ಟೆ ನೆನೆ ಹಾಕ್ಬಿಡೋಣ. ತಿಂಡಿ ತಿಂದ್ಬಿಟ್ಟು ಆಮೇಲೆ ವಾಶ್ ಮಾಡೋಣ. ಇನ್ನೂ ತಿಂಡಿ ಆಗಿಲ್ಲ. ಇಲ್ಲ ನೆನೆ ಹಾಕ್ಬಿಟ್ಟು ಹೋಗ್ತೀನಿ.
ಗೈಸ್ ಟೈಮ್ ಬಂದು 12:30. ಇವಾಗ ಊಟ ತೊಗೊಂಡು ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಊಟಕ್ಕೆ ತರಕಾರಿ ಸಾರು ಚಿಂಟು ಅವ್ರ ಅಜ್ಜಿ ಮಾಡಿದ್ದಾರೆ ಫ್ರೆಶ್ ಆಗಿ, ಸೊ ಅದನ್ನು ತೊಗೊಂಡಿದ್ದೀನಿ. ರಾತ್ರಿಗೆ ಪನ್ನೀರ್ ಕರಿಯಲ್ಲಿ ತಿನ್ಸಿದ್ರಾಯ್ತು ಅಂದ್ಬಿಟ್ಟು. ಮತ್ತು ಐರನ್ ಬಟ್ಟೆ ತೊಗೊಂಡಿದ್ದೀನಿ, ಹೋಗ್ತಾ ಐರನ್ ಬಟ್ಟೆ ಕೊಟ್ಬಿಡೋಣ. ಐರನ್ ಬಟ್ಟೆ ಇಸ್ಕೊಳ್ಳೋದು ಇದೆ, ಮಳೆ ಇಲ್ಲ ಅಂದರೆ ಇಸ್ಕೊಂಡು ಬರೋಣ. ಸತ್ಯ ಅಷ್ಟೇ, ಆಮೇಲೆ ಹೇಳ್ತೀನಿ ಮಿಕ್ಕಿದೇನು ಕೆಲಸ ಅಂತ. ಸ್ವಲ್ಪ ಬ್ಯಾಂಕ್ ಕೆಲಸ ಇದೆ, ಆದರೆ ಬರ್ತಾನೆ ಮುಗಿಸ್ಕೊಂಡು ಬರೋಣ. ಬನ್ನಿ ಹೋಗೋಣ ಈಗ. ಗೈಸ್ ಬಟ್ಟೆ ಒಗ್ಯೋಣ ಅಂತ ಬಂದಿದ್ದೀನಿ. ಈಗ ಮಳೆ ಇಲ್ಲ ಗೈಸ್, ಬೇಗ ಬೇಗ ಬಟ್ಟೆ ಒಗೆದ್ಬಿಟ್ಟು ಸ್ವಲ್ಪ ನೀರು ಸೋರ್ಕೊಳ್ಳೋ ಥರ ಮಾಡೋಣ ಅಲ್ವಾ. ಬನ್ನಿ, ನಾ ಈಗ ಸ್ಟಾರ್ಟ್ ಮಾಡಿದ್ದೀನಿ, ಬೇಗ ಬೇಗ ಒಗೆದು ಬಿಡೋಣ. ಬ್ಯಾಂಕಿಂದು ಸಹ ಎಲ್ಲ ಕೆಲಸ ಆಯಿತು, ಇನ್ನೇನಿದ್ರು ಹೋಗಿ ಅಕ್ನಾಲೆಜ್ಮೆಂಟ್ ತೊಗೋಬೇಕು ಅಷ್ಟೇ. ತೊಗೊಂಡ್ರೆ ಮುಗೀತು, ಒಂದು ಲೆವೆಲ್ ಸ್ಟ್ರೆಸ್ಸು ಹೋದಾಗೆ. ಬನ್ನಿ ಬೇಬಿ ಗಟ್ಟೆ ಹೋಗೋಣ. ಹಿಂಗೆ ಮಾತಾಡ್ತಾ ನಿಂತ್ಕೊಂಡ್ರೆ ಮಾತಾಡ್ತಾನೆ ಇರ್ತೀವಿ, ಆಮೇಲೆ ಮಳೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹೇರ್ ಸ್ಟೈಲ್ ಸ್ವಲ್ಪ ಡಿಫ್ರೆಂಟಾಗಿ ಕಾಣ್ತಾ ಇದೆ ಅಲ್ಲ. ಸುಮ್ಮನೆ ಹಿಂಗೆ ಪೋನಿ ಹಾಕೋ ಬಂದೆ ಗೈಸ್ ಅಷ್ಟೇ, ಏನು ಡಿಫ್ರೆಂಟ್ ಇಲ್ಲ. ಗೈಸ್ ಬಟ್ಟೆ ಒಗಿತಾ ಇದ್ನಾ, ಮಳೆ ಬಂತು. ಬಕೆಟಿಗೆ ಹಾಕೊಂಡೆ ಬಟ್ಟೆ, ಇನ್ನೂ ಸ್ವಲ್ಪ ಇದೆ. ಗೈಸ್ ಬಟ್ಟೆ ಒಗ್ದಾಯ್ತು, ಈಗ ಟೈಮ್ ಬಂದು 4 ಗಂಟೆ. ನಾನು ಚಿಂಟು ಕರ್ಕೊಬರಕ್ಕೆ ಹೋಗಬೇಕು. ಹಾಗೆ ನೋಡಿ ಇಷ್ಟು ಬಟ್ಟೆ ಒಗ್ದಿದ್ದೀನಿ. ಇವಾಗ ಇದನ್ನ ಇಲ್ಲಿ ಬಿಟ್ಟು ಹೋದ್ರೆ ಮತ್ತೆ ಮಳೆ ಬಂದ್ಬಿಡುತ್ತೆ, ಮೋಡ ಆಗಿದೆ. ಸೊ ಈ ಬಟ್ಟೆನೆಲ್ಲ ಬಕೆಟಿಗೆ ಹಾಕೊಂಡು ಹೋಗ್ಬಿಡೋಣ, ಇಷ್ಟೇ ಕೆಲಸ. ಚಿಂಟು ಕರ್ಕೊಂಡು ಬಂದು ಸ್ನ್ಯಾಕ್ಸ್ ಎಲ್ಲ ಮಾಡ್ಕೊಟ್ಟು ಚೈ ಇವತ್ತಿಗೆ ಬಾಯ್ ಬಾಯ್ ಅಲ್ಲ. ಈ ಎಮ್ಮೆಗಳಿಗೆ ಇರೋ ಬುದ್ಧಿ ಮನುಷ್ಯರಿಗಿಲ್ಲ ನೋಡಿ. ಅವಕ್ಕೆ ಯಾರು ಇನ್ಸಿಸ್ಟ್ ಮಾಡೋದು ಬೇಡ, ಅವ್ರ ಪಾಡಿಗೆ ಹೋಗ್ತಾ ಇದ್ದಾವೆ. ಎಲ್ಲೋ ಮೇಯೋಕೆ ಹೋಗಿದ್ದು ವಾಪಸ್ ಅವ್ರ ಮನೆಗಳಿಗೆ ಹೋಗ್ತಾ ಇದ್ದಾವೆ. ಎಷ್ಟು ಬುದ್ಧಿ ಇದೆ ಅಲ್ಲ ಪ್ರಾಣಿಗಳಿಗೆ. ನಮ್ಮ ಮನುಷ್ಯರಿಗೆ ಇಷ್ಟೊಂದು ಬುದ್ಧಿ ಇಲ್ಲ, ನಿಜ ಹೇಳಬೇಕು ಅಂದರೆ. ಏನಂತೀರಾ? ಹೌದಲ್ಲ ಗೈಸ್? ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್, ನಾನು ನಾಳೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್, ಸಿ ಯು.